ವಿವಿಧ ಕಾಮಗಾರಿಗಳ ಬುದ್ಧಿ ಪೂಜೆಗಳನ್ನು ಮಾಡ್ತಾ ಇದ್ದಾರೆ ಸರ್. ಬಿಜೆಪಿಯವರು ಸಹ ಒಂದು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಏನು ಹೇಳ್ತಾರೆ ಸರ್? ಇವತ್ತು ಶಿಗ್ಗಾಂವ-ಸವಣೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಸುವರ್ಣ ಯುಗ ನಡೀತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಕೊಟ್ಟ ಮಾತಿನಂತೆ 1,000 ಕೋಟಿ ರೂಪಾಯಿ ಗ್ರಾಂಟ್ ಕೊಡ್ತೇವೆ ಅಂತೇಳಿ ನಮಗೆ ಗ್ರಾಂಟ್ ಕೊಡ್ತಾ ಇದ್ದಾರೆ. ಆ ಗ್ರಾಂಟ್ ಅಲ್ಲಿ ನಾವು ಈಗ ವಿವಿಧ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದೀವಿ. ಈಗ ಬಿಜೆಪಿಯವರು ಇವತ್ತು ಮಾತಾಡ್ತಾ ಇದ್ದಾರೆ, ಸವಣೂರು ಪಟ್ಟಣಕ್ಕೆ 20 ದಿನಕ್ಕೊಮ್ಮೆ ನೀರು ಬರ್ತೈತಿ. ಅವ್ರದೇ ಪಕ್ಷ ಅಧಿಕಾರಕ್ಕಿತ್ತು, ಅವರೇ ಮುಖ್ಯಮಂತ್ರಿ ಇದ್ರು, ಯಾಕೆ ಕುಡಿಯಕ್ಕೆ ನೀರು ಕೇಳಲಿಲ್ಲ ಅಂತೇಳಿ ಅವ್ರಿಗೆ ತಾವು ಪ್ರಶ್ನೆ ಮಾಡಿದ್ರು. ಜೊತೆಗೆ ಹಿಂದಿನ ಸರ್ಕಾರದಲ್ಲಿ ಸ್ಯಾಂಕ್ಷನ್ ಆದಂತ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ. ಹಿಂದಿನ ಸರ್ಕಾರ ಹೋಗಿ 2 ವರ್ಷ ಆಯ್ತು. 2 ವರ್ಷದಿಂದ ಏನು ಮಕ್ಕೊಂಡಿದ್ರು ಅವರು? 2 ವರ್ಷ ನಮ್ದು ಹೊಸ ಸರ್ಕಾರ ಬಂದ ತಕ್ಷಣ ಹಳೆ ಸರ್ಕಾರ ಕೊಟ್ಟಂತ ಎಲ್ಲ ಕಾಮಗಾರಿಗಳು ರದ್ದಾಗಿದ್ದು. ನಾನು ಮಾನ್ಯ ಮುಖ್ಯಮಂತ್ರಿಗಳು ಪೌರಾಡಳಿತ ಸಚಿವರ ಕಡೆ ಮನವಿ ಮಾಡಿಕೊಂಡು ಗ್ರಾಂಟ್ ಹಾಕೊಂಡು ಬಂದು ನನಗೊಂದು 100 ಕೋಟಿ ರೂಪಾಯಿ ವಿಶೇಷ ಗ್ರಾಂಟ್ ಕೊಟ್ಟಿದ್ದಾರೆ, 100 ಕೋಟಿ ರೂಪಾಯಿ ನೀರಾವರಿ ಕೊಟ್ಟಿದ್ದಾರೆ, 50 ಕೋಟಿ PWD ಕೊಟ್ಟಿದ್ದಾರೆ, ಮೈನಾರಿಟಿಯಿಂದ 25 ಕೋಟಿ ಕೊಟ್ಟಿದ್ದಾರೆ. ಅವೆಲ್ಲ ಗ್ರಾಂಟ್ ಅಲ್ಲಿ ಇವತ್ತು ನಾವು ಕೆಲಸ ಮಾಡ್ತಾ ಇದ್ದೀವಿ. ಪುರಸಭೆಯಲ್ಲೂ ಕೂಡ ನಾವು ಹಿಂದಿನ ಗ್ರಾಂಟ್ ಯಾವ್ಯಾವ ರದ್ದಾಗಿದ್ದು ಅದನ್ನೆಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಂಡು ಅದನ್ನು ನಾನು ಪುನರ್ ಪ್ರಾರಂಭ ಮಾಡ್ತಾ ಇದ್ದೇನೆ. ಆಮೇಲೆ ಇಲ್ಲೇ ಅವರು ಜೋಶಿ ಸಾಹೇಬ್ರಿಗೆ ಕರಿಬೇಕಂತ ಹೇಳ್ತಾ ಇದ್ರು. ಅದು 100%. ಶಿಗ್ಗಾಂವದಲ್ಲಿ ಹಿಂಗೆ ಹೇಳಿದಾಗ ಜೋಶಿ ಸಾಹೇಬ್ರ ಟೈಮ್ ತಗೊಂಡು ನಾವು ಮಾಡಿದ್ವಿ. ಸಣ್ಣ ಪುಟ್ಟ ಕೆಲಸಕ್ಕೆ ನಾ ಏನು ಬರಂಗಿಲ್ಲಪ್ಪ, ದೊಡ್ಡ ಕೆಲಸ ಇದ್ರೆ ನಮ್ಗೆ ಇನ್ಫಾರ್ಮ್ ಮಾಡಿರಿ, ಬರ್ತೇನೆ ಅಂತೇಳಿ ಮಾನ್ಯ ಜೋಶಿ ಸಾಹೇಬ್ರು ಹೇಳಿದ್ರು. ಇದೇ 40 ಲಕ್ಷ 50 ಲಕ್ಷ ಸಣ್ಣ ಪುಟ್ಟ ರೋಡ್ ಇದ್ದು. ನಾನು ನಿನ್ನೆ ಇಲ್ಲಿ ಕೃಷಿ ಕೇಂದ್ರ ಉದ್ಘಾಟನೆ ಮಾಡಕ್ ಬಂದಾಗ ಇಲ್ಲಿನ ಸಾರ್ವಜನಿಕರು ಬಹಳ ಸಮಸ್ಯೆ ಆಗೈತಿ, ನೀವು ಜಲ್ದಿ ಗುದ್ಲಿ ಪೂಜೆ ಮಾಡ್ರಿ ಅಂತ ಹೇಳಿದ ತಕ್ಷಣ ನಾವು ಇವತ್ತು ಸಾರ್ವಜನಿಕರ ಮನೆ ಮೇಲೆ ನಿನ್ನೆ ರಾತ್ರಿ ಚೀಫ್ ಆಫೀಸರ್ ಜೋಶಿ ಸಾಹೇಬ್ರಿಗೆ ಲೆಟರ್ ಕೊಟ್ಟಿದ್ದಾರೆ, ಅವ್ರು ಕಳಿಸಿದ್ದಾರೆ. ಅವ್ರು ನನ್ನ ಮೊನ್ನೆ ಹೇಳ್ಯಾರ ಶಿಗ್ಗಾಂವ್ ಬಂದಾಗ, ಸಣ್ಣ ಪುಟ್ಟ ಏನಿದ್ರೆ ನೀವು ಮಾಡ್ರಿ, ದೊಡ್ಡವಿದ್ರು ನಮ್ಗೆ ಹೇಳ್ರಿ ಅಂತ ಹೇಳಿ. ದೊಡ್ಡವಿದ್ರು ಅವ್ರಿಗೆ ಅವ್ರ ಡೇಟ್ ತಗೊಂಡು ಮಾಡ್ತೇವೆ ನಾವು. ಅವರು ಈ ಕ್ಷೇತ್ರದ ಎಂಪಿಗಳಿದಾರೆ, ಅದನ್ನು ಕರಿಬಾರ್ದಂತೇನಿಲ್ಲ, ಕರೆಯೋದೇ. ಯಾಕಂತ ಹೇಳಿದ್ರೆ ಶಿಷ್ಟಾಚಾರ ಎಲ್ಲರಿಗೂ ಸಂಬಂಧಪಡ್ತೈತಿ, ಕರಿತೇವೆ ಅದನ್ನು. ಆದ್ರೆ ಈಗ ಅರ್ಜೆಂಟ್ ಕೆಲಸಕ್ಕೆ ಈಗ ನಾ ಜೋಶಿ ಸಾಹೇಬ್ ನಾಳೆ ಬಾ ಅಂದ್ರೆ ಬರ್ತಾರ ಅವ್ರು ಕರೆಸ್ತಾರಂದ್ರೆ ಮತ್ತೆ ಬೇರೆ ಕಾರ್ಯಕ್ಕೆ ಜಗ್ಗದ ಗುದ್ಲಿ ಪೂಜೆ ನನಗ ಮಾಡಕ್ ಟೈಮ್ ಇಲ್ಲ. ನಮ್ಮ ಸರ್ಕಾರ ಕೊಟ್ಟಿದ್ದ ಗ್ರಾಂಟ್ ಒಂದು 500 ಕೋಟಿ ರೂಪಾಯಿ ಗ್ರಾಂಟ್ ಕೊಟ್ಟಿದ್ದು ನನಗೆ. ಆ 500 ಕೋಟಿ ಗ್ರಾಂಟ್ ಗುದ್ಲಿ ಪೂಜೆ ಮಾಡಕ್ ನನ್ ಕಡಿಮೆ ಅಂದ್ರೆ ಒಂದು 100 ದಿನ ಬೇಕು. ನನ್ನ ಕಡೆ ಟೈಮ್ ಇಲ್ಲ. ಆದರೂ ಅದರಲ್ಲೇ ತರಾತುರಿಯಲ್ಲಿ ನಾನು ಮಾಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಜನರ ಮೂಲಭೂತ ಅದು. ಇಂಥ ಅರ್ಲಾಗ್ ತಿರ್ಗಾಕತ್ತಾರ. ಈಗ ಅವ್ರು ದೊಡ್ಡವ್ರು ಕಾಯ್ಕೊಂತ ಅರ್ಲಾಗ ಜನರಿಗೆ ಕೂರ್ಸಾಕ್ ಕೊಡ್ಬೇಕಾ? ನಾವು ಜನರ ಮೂಲಭೂತ ಸೌಕರ್ಯಗಳಿಗೆ ನಾವು ಪ್ರಥಮ ಆದ್ಯತೆ ಕೊಡ್ತಾ ಇದ್ದೀವಿ. ಅದನ್ನು ಆದಷ್ಟು ಬೇಗ ಪ್ರಾರಂಭ ಮಾಡ್ತಾ ಇದ್ದೀವಿ. ಅಧಿಕಾರಿಗಳಿಗೆ ಚುರುಕು ಮುಟ್ಟಿಸುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಈಗ ಹೆಚ್ಚಾನ ಕಳಪೆ ಕಾಮಗಾರಿ ಎಲ್ಲ ಸ್ವಲ್ಪ ಹಿಂದೆ ಬಿಜೆಪಿ ಎಲ್ಲ ಇದು ಆಗ್ತದೆ. ಈಗ ನಿಮ್ಮ ಯಾವ ರೀತಿ ನೀವು ಯಾವ ತರ ಸಲಹೆ ಕೊಟ್ಟಿದ್ರು? ನೋಡ್ರಿ, ಹಿಂದೆ 40% ಸರ್ಕಾರ ಅವ್ರದ್ದು. ಅವ್ರು ಮಾಡಿದ್ ಒಂದು ರೋಡ್ ಉಳಿದಲ್ಲಿ ಎಲ್ಲ ಕಿತ್ಕೊಂಡು ಹೋಗ್ಯಾವು. ಅವ್ರು ಮಾಡಿದ ಬಿಲ್ಡಿಂಗ್ ಎಲ್ಲ ಸೋರಾಕತ್ತಾವ. ಈಗ G+ ಮನೆಗಳೆಲ್ಲ ಸೋರಾಕತ್ತಾವ. ಆದ್ರೂ ಏನ್ ಮಾಡಕ್ ಬರೋದಿಲ್ಲ. ನಾವು ನಮ್ಮ ಕಾಂಟ್ರಾಕ್ಟರ್ಗೆ ಬಹಳ ಟೈಟ್ ಆಗಿ ಹೇಳಿವಿ, ಏನಾದ್ರೂ ಕಳಪೆ ಕಾಮಗಾರಿ ಆದ್ರೆ ಅದಕ್ಕೆ ನಾವು ಯಾವುದೇ ಕಾರಣಕ್ಕೆ ಸಹಿಸೋದಿಲ್ಲ, ನಿಮ್ಮ ಮೇಲೆ ಆಕ್ಷನ್ ತಗೊಂತೀವಿ ಅಂತ ಹೇಳಿವಿ. ಆ ಪ್ರಕಾರ ನಮ್ಮ ಮುನ್ಸಿಪಾಲಿಟಿ ಅಧ್ಯಕ್ಷರು, ಸದಸ್ಯರು, ಎಲ್ಲ ಅಧಿಕಾರಿಗಳು ಅದನ್ನ ನಿಗಾ ವಹಿಸಿ ಕೆಲಸ ತಗೊಂತಾ ಇದ್ದಾರೆ. ಈಗ ರೋಡ್ ಮಾಡ್ಯಾರ, ನನ್ಗೆ ಬಹಳ ಚಲೋ ರೋಡ್ ಕಂಡೈತಿ. ಇದು ನೀವು ನೋಡ್ರಿ. ಮತ್ತೆ ನೀವೆಲ್ಲ ಮಾಧ್ಯಮದವರು, ನೀವು ನಮ್ಮ 4ನೇ ಅಂಗ, ನೀವು ಸ್ವಲ್ಪ ಅಲ್ಲಿ ಹೋಗಿ ಟೆಸ್ಟ್ ಮಾಡ್ರಿ, ಏನಾರ ತಪ್ಪು ನಡೆಯಕತ್ತ ಅಂದ್ರೆ ನನ್ಗೆ ಹೇಳ್ರಿ, ನಾ ಅದನ್ನ ಸರಿಪಡಿಸುವಂತ ಕೆಲಸ ಮಾಡ್ತೀನಿ. ಸರ್, ಈ ಮೂಲಕ ಬಿಜೆಪಿ ಕಾರ್ಯಕರ್ತರಿಗೆ ಏನ್ ಹೇಳಕ್ ಬಯಸ್ತಾರೆ? ಬಿಜೆಪಿಯವ್ರಿಗೆ ಒಂದು ನಾನು ಮನವಿ ಮಾಡ್ಲಿಕ್ಕೆ ಬಯಸ್ತೇನೆ. ನಿಮ್ಗೆ 20 ವರ್ಷ ಈ ಕ್ಷೇತ್ರದಿಂದ ಅಧಿಕಾರ ಕೊಟ್ಟಿದ್ರು. ನಾ ಯಾವ್ದಾರ ಒಂದು ಹಳ್ಳಿಯಾಗ ಹೋದ್ರೆ 100 200 ಅರ್ಜಿ ಬರ್ತಾವ. ಬಹಳ ಆಶ್ಚರ್ಯ ಆಗ್ತೈತಿ. ಇವತ್ತು ಸವಣೂರು ಪಟ್ಟಣದ ಗ್ರಾಮ ದೇವತೆ ಕೆಲಸ ಮಾಡಿಲ್ಲ ಇವರು. ಆ ಗ್ರಾಮ ದೇವತೆ ಆಶೀರ್ವಾದದಿಂದ ಎಲ್ಲಾ ಅಧಿಕಾರ ಅನುಭವಿಸಿದ್ರು, ಏನು ಉಳಿದಿಲ್ಲ ಈಗ. ಆದ್ರೆ ಗ್ರಾಮ ದೇವಿ ಕೆಲಸ ಮಾಡಿಲ್ಲ. ಅದು ನನಗೇನು ಅನಿಸ್ತಾ ಇದೆ, ಆ ಗ್ರಾಮ ದೇವಿ ನನ್ನಿಂದ ಕೆಲಸ ತಗೋಬೇಕಂತೇಳಿ ಆಸೆ ಪಡ್ತಾ ಇದ್ದಾಳೆ. ಆ ತಾಯಿ ಆಶೀರ್ವಾದದಿಂದ ನಾನು MLA ಆಗಿದ್ದೀನಿ. ಆ ತಾಯಿ ಕೆಲಸ ನಾನು ಮಾಡ್ತೀನಿ ಅಂತ ಮಾತನ್ನು ಈಗ ಗ್ರಾಮ ದೇವಿ ಕಮಿಟಿಯವ್ರು ಕರೆದಿದ್ರು. ಅದಕ್ಕೂ ಕೂಡ 50 ಲಕ್ಷ ರೂಪಾಯಿ ಅನುದಾನವನ್ನು ಹಾಕೀನಿ. ಆಮೇಲೆ ಮೈಲಾರದೇವರ ಗುಡಿಗೂ 50 ಲಕ್ಷ ಹಾಕಿದ್ದೀನಿ, ಬಸವೇಶ್ವರ ಗುಡಿಗೂ 50 ಲಕ್ಷ ಹಾಕಿದ್ದೀನಿ. 3 ಕಡೆ ಕೆಲಸ ಮಾಡ್ತಾ ಇದ್ದೀನಿ. ಆ 3 ದೇವರು ಅವರಿಂದ ಕೆಲಸ ಅಪೇಕ್ಷೆ ಪಟ್ಟಿಲ್ಲ. ಆ ದೇವರು ನನ್ನಿಂದ ನನ್ಗೆ ಮಾಡ್ಬೇಕಂತೇಳಿ ಆ ದೇವರ ಆಶೀರ್ವಾದ ಆಗಿತ್ತು. ನಾ ಅದನ್ನ ಮಾಡಿ ಆ ದೇವ್ರ ಋಣ ತೀರಿಸುವಂತ ಕೆಲಸ ಮಾಡ್ತೀನಿ.